ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಇವತ್ತು ಸಿಂಪಲ್ಲಾಗಿ ತುಂಬ ಈಸಿಯಾಗಿ ತುಂಬ ಇನ್ಸ್ಟ್ಯಾಂಟಾಗಿ ಬ್ರೇಕ್ಫಾಸ್ಟ್ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ಇದೆಲ್ಲ ನಿಮಗೆ ಗೊತ್ತಿರೋದೆ. MTR ವಾಂಗಿಬಾತ್ ಪೌಡರ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ವಾಂಗಿಬಾತ್ ಇನ್ಸ್ಟ್ಯಾಂಟಾಗಿ ವಾಂಗಿಬಾತ್ನ ಹೇಗೆ ಮಾಡೋದು ವಿತೌಟ್ ಬಾತ್ ಥರ, ಇದು ಸ್ವಲ್ಪ ಗೊಜ್ಜು ಟೈಪ್ ಮಾಡೋದು. ಗೊಜ್ಜಿಗೆ ರೈಸ್ನ ಬೆರೆಸ್ಬಿಟ್ಟು ಅದು ಲಂಚ್ ಬಾಕ್ಸ್ ರೆಸಿಪಿ. ಸೊ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗ ಆಗುತ್ತೆ. ಸೊ ಈ ವರ್ಕ್ ಶೆಡ್ಯೂಲ್ ಬ್ಯುಸಿ ಲೈಫಲ್ಲಿ ಇದು ಒಂದು ಇನ್ಸ್ಟ್ಯಾಂಟ್ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇನ್ನು ಒಂದು ಬಾತ್ ಥರ ಕೂಡ ಮಾಡ್ಬೋದು, ಅದು ಕೂಡ ಸಕ್ಕತ್ತಾಗಿರುತ್ತೆ. ಅದನ್ನು ಕೂಡ ನಾನು ಟ್ರೈ ಮಾಡಿದ್ದೀನಿ. ಅದನ್ನು ಕೂಡ ಹೇಗೆ ಮಾಡೋದು ಅಂತ ಮುಂದಿನ ದಿನಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. ಇವತ್ತು ಸಿಂಪಲಾಗಿ ಒಂದು ಇನ್ಸ್ಟಂಟಾಗಿ ಬ್ರೇಕ್ಫಾಸ್ಟ್ ರೆಸಿಪಿನ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ತುಂಬ ಸಪೋರ್ಟ್ ಮಾಡ್ತಾನೆ ಇರಿ. ಈಗ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಇದ್ದೀರಾ ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ, ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ. ಬನ್ನಿ ಇವತ್ತು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನೋಡೋಣ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ, ಒಳ್ಳೆ ಕಲರಾಗಿ. ಇವತ್ತು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಇಲ್ಲಿ ಒಂದು ಬಾಣಲಿಗೆ ನಾನು ಒಂದು 4 ಟೇಬಲ್ ಸ್ಪೂನ್ ಅಥವಾ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಹಾಗೆ 1-2 ಈರುಳ್ಳಿ, ಹಾಗೆ 2 ವಾಂಗಿಬಾತ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ, MTR ವಾಂಗಿಬಾತ್ ಪೌಡರು. ಸೊ ವಾಂಗಿಬಾತ್ ಮಸಾಲ. ಹಾಗೆ ನಾನಿಲ್ಲಿ 1-2 ಬದನೆಕಾಯಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಯಾವ ಬದನೆಕಾಯಿ ಬೇಕಾದರೂ ತೊಗೋಬಾರ್ದು, ಆದರೆ ಗುಂಡು ಬದನೆಕಾಯಿ ತೊಗೋಬೇಡಿ, ಅದು ಚೆನ್ನಾಗಿರಲ್ಲ ವಾಂಗಿಬಾತ್ಗೆ. ಆಲ್ಮೋಸ್ಟ್ ಬಿಳಿ ಬದನೆಕಾಯಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಇದರಲ್ಲಿ ಒಂದು ಪರ್ಪಲ್ ಬರುತ್ತಲ್ಲ ಉದ್ದಕ್ಕೆ ಸಣ್ಣಕ್ಕೆ, ಅದು ಕೂಡ ಹಾಕೋಬೋದು, ಅದು ಇನ್ನೂ ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಸೊ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಆಲ್ರೆಡಿ ಎಣ್ಣೆ ಹಾಕಿದ್ದೆ, ಎಣ್ಣೆ ಸಾಸಿವೆ ಹಾಕಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಅದನ್ನು ರೋಸ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಸಕ್ಕತ್ತಾಗಿಬಿಡುತ್ತೆ. ಆಮೇಲೆ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ರುಚಿಯಾಗಿ ಕೂಡ ಇರುತ್ತೆ, ಅದು ಒಂದು ಫ್ಲೇವರ್ ಸಕ್ಕತ್ತಾಗಿರುತ್ತೆ. ಬೆಳ್ಳುಳ್ಳಿ ಕೂಡ ಹಾಕಿ ಸೂಪರಾಗಿರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನೀಗ ಇದಕ್ಕೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿನ ನಾನಿಲ್ಲಿ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ, ತುಂಬ ಸಣ್ಣ ಕಟ್ ಮಾಡಿಲ್ಲ. ಮೀಡಿಯಮಾಗಿ ಕಟ್ ಮಾಡೋದ್ರಿಂದ ಬಾಯಿಗೆ ಸಿಗ್ತಾ ಇರುತ್ತೆ ಅವಾಗವಾಗ ಗೊಜ್ಜು ತಿಂದಾಗ. ಇದಕ್ಕೆ ಬೇಕಾದರೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ, ಅದು ಮಧ್ಯೆ ಸಿಗ್ತಾಯಿದ್ರೆ ನಂಗೆ ಇಷ್ಟ ಆಗೋಲ್ಲ. ಇದಕ್ಕೆ ಸ್ವಲ್ಪ ಕಡಲೆಬೀಜ ಕೂಡ ಆ್ಯಡ್ ಮಾಡ್ಕೊಬೋದು, ಸೂಪರಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿ ಕಟ್ಟಬೇಕಾದ್ರೆ ಅದೆಲ್ಲ ಆ್ಯಡ್ ಮಾಡಿದ್ದೀನಿ, ಮಕ್ಕಳು ತಿನ್ನೋದು. ಸೊ ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ, ನನಗದು ಇಷ್ಟ ಇಲ್ಲ ಅಂತ. ನೋಡಿ ಈಗ ಕರಿಬೇವು ಕೂಡ ಹಾಕಿದ್ದೀನಿ. ಸೊ ಇದು ಸ್ವಲ್ಪ ಫ್ರೈ ಆಗೋವರೆಗೂ ಕ್ಲೀನಾಗಿ ಹುರ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಬೇಕು. ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಈ ಈರುಳ್ಳಿ ಬೇಗ ಬೇಯುತ್ತೆ.
ಓಕೆ ನೋಡಿ, ಈಗ ಈರುಳ್ಳಿ ಬೆಂದಿದೆ. ಈರುಳ್ಳಿ ಬೆಂದಾದಮೇಲೆ ಈಗ ಇದಕ್ಕೆ ನಾವು ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಉದ್ದುದಾಗಿ ಒಂದು ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಇಲ್ಲಿ ನಾವು ಫ್ರೈ ಮಾಡ್ಕೊಬೇಕು. ಎಣ್ಣೆಲಿ ಜಾಸ್ತಿ ಫ್ರೈ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಕ್ಲೀನಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಇದಕ್ಕೂ ಕೂಡ ಸಾಲ್ಟ್ನ ಆ್ಯಡ್ ಮಾಡಬೇಕು, ಯಾಕೆಂದರೆ ಬದನೆಕಾಯಿ ಕ್ಲೀನಾಗಿ ಉಪ್ಪಿಡಬೇಕಲ್ವ. ಸೊ ಹಾಗಾಗಿ ಇದಕ್ಕೂ ಕೂಡ ಸಾಲ್ಟ್ನ ಆ್ಯಡ್ ಮಾಡಬೇಕು. ಸಾಲ್ಟ್ ಆ್ಯಡ್ ಮಾಡಿದ್ಮೇಲೆ ಕ್ಲೀನಾಗಿ ಹುರ್ಕೊಬೇಕು. ಅದು ಸ್ವಲ್ಪ ಬದನೆಕಾಯಿ ಕಲರ್ ಚೇಂಜಸ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಬದನೆಕಾಯಿ ಎಲ್ಲ ಕ್ಲೀನಾಗಿ ರೋಸ್ಟ್ ಆಗಿದೆ. ಈಗ ಇದಕ್ಕೆ ವಾಂಗಿಬಾತ್ ಪೌಡರ್ ತೊಗೊಂಡಿದ್ದೆ, MTR ವಾಂಗಿಬಾತ್ ಮಸಾಲ. ಸೊ ಅದು 2 ಪ್ಯಾಕೆಟ್ ಹಾಕೋತಾ ಇದ್ದೀನಿ. 1 ಪ್ಯಾಕೆಟ್ ಸಾಲಲ್ಲ ಅಂತ 2 ಪ್ಯಾಕೆಟ್ ತೊಗೋತಾ ಇದ್ದೀನಿ. ನಿಮಗೆ ಸಾಕಾದರೆ 1 ಪ್ಯಾಕೆಟ್ನೇ ಹಾಕೋಬೋದು. ಬೇಕಾದರೆ ಈ ಹಂತದಲ್ಲಿ ನೀವು ಇದಕ್ಕೆ ಟ್ಯಾಮರಿಂದು ಜ್ಯೂಸ್ ಕೂಡ ಹಾಕೋಬೋದು, ಅಂದರೆ ಹುಣಸೆ ಹಣ್ಣಿನ ರಸ. ನಾನೇನಿಲ್ಲ ಹಾಕ್ತಾಯಿಲ್ಲ. ಸೊ ಸಖತ್ತಾಗಿ ಬರುತ್ತೆ ಈ ವಾಂಗಿಬಾತ್ ಬಿರಿಯಾನಿ ಅಂತೂ. ನಮ್ಮ ಪಾಪ ತುಂಬಾ ಇಷ್ಟ. ಬನ್ನ ವಾಂಗಿಬಾತ್ ಅಂತ ಕೇಳ್ಕೊಂಡು ತಿಂತಾನೆ. ಸೊ ಹಾಗಾಗಿ ನಾನು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅವನಿಗೆ ಖಾರ ಇಷ್ಟ ಆಗಲ್ಲ, ಅವನಿಗೆ ಸ್ವೀಟ್ ಇಷ್ಟ. ನೋಡಿ, ಕ್ಲೀನಾಗಿ ಈ ಥರ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಿಸ್ಬೇಕು ಬದನೆಕಾಯಿ ಸ್ವಲ್ಪ ಬೇಯೋವರೆಗಷ್ಟೇ. ಯಾಕೆಂದರೆ 50% ನಾವು ಆಲ್ರೆಡಿ ಇದರಲ್ಲಿ ಬೇಯಿಸಿರ್ತೀವಿ ಎಣ್ಣೆಲಿ. ಇನ್ನು 75% ನೀರಲ್ಲಿ ಬೇಯಿದ್ರೆ ಸಾಕಾಗುತ್ತೆ. ತುಂಬ ಬೆಂದೋದ್ರೆ ಅದು ತುಂಬ ಒಂಥರ ಪಿಚ್ಚ ಆಗಿಬಿಡುತ್ತೆ. ಅಷ್ಟೊಂದು ಬೇಯಿಸ್ಬಾರ್ದು. ಒಂದು 90% 75% ಬೇಯಿಸಿದ್ರೆ ಸಾಕಾಗುತ್ತೆ. ಈಗ ಇದು ಕುದಲಿಕ್ಕೆ ಸ್ಟಾರ್ಟ್ ಆಗ್ತಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದು ಫುಲ್ಲು ಸುಂಡೋವರೆಗೂ ನೋಡ್ಕೊಬೇಕಂದ್ರೆ ನೀರೆಲ್ಲ ಸುಂಡಿ ಅದು ಗೊಜ್ಜು ಟೈಪ್ ಬರುತ್ತೆ, ಅಲ್ಲಿವರೆಗೂ ನೋಡ್ಕೊಬೇಕು. ಅದಾದಮೇಲೆ ಇದನ್ನು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾಯಿದ್ರೆ ಹೆಂಗಿರುತ್ತೆ ಅಂದರೆ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಚೆನ್ನಾಗಿತ್ತಾ? ಹೆಂಗಿತ್ತು? ಖಾರ ಆಯ್ತಾ? ಇಲ್ಲ. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ನಿಂಗೆ? ಪೀಟಾಗಿತ್ತಾ? ಸೂಪರಾಗಿರುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತಂತ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ. ನೋಡಿ, ಈಗ ಫುಲ್ಲು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ನೀರು ಸುಂಡುತ್ತೆ. ನೀರು ಸುಂಡಾದ್ಮೇಲೆ ಅದು ಗೊಜ್ಜು ಟೈಪಿಗೆ ಬರುತ್ತೆ, ಅಂದರೆ ಎಣ್ಣೆ ಬಿಡುತ್ತೆ. ಅಲ್ಲಿವರೆಗಿದ್ರೆ ಸಾಕಾಗುತ್ತೆ. ನೋಡಿ, ಈಗ ನೀರು ಕಮ್ಮಿ ಆಗ್ತಿದ್ದಾಗ ಉಪ್ಪು ಹಾಕ್ತಾಯಿದ್ದೀನಿ. ಯಾಕೆಂದರೆ ನೀರು ಜಾಸ್ತಿ ಇದ್ದಾಗ ಉಪ್ಪು ಹಾಕಿದ್ರೆ ಆಮೇಲೆ ಗೊಜ್ಜು ತುಂಬ ಓವರ್ ಸಾಲ್ಟ್ ಆಗಿಬಿಡುತ್ತೆ. ಆವಾಗ ಅನ್ನಕ್ಕೆ ಕಲಿಸಿದ್ರೆ ತುಂಬ ಉಪ್ಪು ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ.
ನೋಡಿ ಇಲ್ಲಿಗೆ ಇವತ್ತು ಗೊಜ್ಜು ರೆಡಿ ಆಯಿತು. ಸೊ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ ತಿಳಿಸಿ. ಗೊಜ್ಜು ಮಾತ್ರ ಸಖತ್ತಾಗಿ ಬಂದಿತ್ತು, ಸೂಪರಾಗಿತ್ತು. ಇದನ್ನು ಅನ್ನಕ್ಕೆ ಕಲಸಿದ ಮೇಲೆ ಕಲರ್ ಸಖತ್ತಾಗಿ ಬಂದಿತ್ತು. ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ, ಇನ್ಸ್ಟಂಟಾಗಿ ಬೇಗನೆ ಆಗುತ್ತೆ. ಒಂದು 5-10 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಫುಲ್ಲು ನೋಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ ಯು ಸೋ ಮಚ್.